ಮತ್ತೊಂದು ಕಡೆ ಈಗ ಬೈರತಿ ಬಸವರಾಜ್ ಅವರಿಗೆ ಒಂದು ಸಂಕಷ್ಟ ಎದುರಾಗಿರುವಂಥದ್ದು ಅದೇನಂತ ಹೇಳಿದ್ರೆ ಬಿಕ್ಲು ಶಿವ ಪ್ರಕರಣದಲ್ಲಿ ಅವರ ಒಂದು ಆಂಟಿಸಿಪೇಟರಿ ಬೇಲ್ ಕ್ಯಾನ್ಸಲ್ ಆಗಿದೆ. ಅಂದರೆ ನಿರೀಕ್ಷಣಾ ಜಾಮೀನು ಕೋರಿ ಹೈಕೋರ್ಟಿಗೆ ಅವರು ಏನು ಅರ್ಜಿ ಹಾಕಿದ್ರು ಆ ಅರ್ಜಿಯನ್ನು ತಿರಸ್ಕರಿಸಿ ನಕಾರ ವ್ಯಕ್ತಪಡಿಸಿದೆ ಹೈಕೋರ್ಟ್. ಕೋಕಾ ಕಾಯ್ದೆ ಅನ್ವಯ ಆಗೋದಿಲ್ಲ ಅನ್ನುವಂಥದ್ದನ್ನು ಒಂದು ರಿಲೀಫ್ ಕೊಟ್ಟಿರುವಂಥದ್ದು ಬಸವರಾಜ್ ಅವರಿಗೆ. ಕೋಕಾ ಕಾಯ್ದೆ ಇವರಿಗೆ ಅನ್ವಯ ಆಗೋದಿಲ್ಲ. ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರಿದ್ದ ಪೀಠ ಆದೇಶ ನೀಡಿದೆ. ಬಟ್ ವಿಚಾರಣಾ ಕೋರ್ಟ್ನಲ್ಲೇ ಅವರು ಏನಿದ್ರು ಬೇಲ್ಗಾಗಿ ಅಥವಾ ನಿರೀಕ್ಷಣಾ ಬೇಲ್ಗಾಗಿ ಅರ್ಜಿಯನ್ನು ಸಲ್ಲಿಸ್ಕೋಬೇಕು, ಅದ್ರ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಅವ್ರನ್ನ ಬಂಧನದಿಂದ ರಕ್ಷಣೆ ಮಾಡಿ ಅನ್ನುವಂಥ ಒಂದು ಆದೇಶವನ್ನು ಕೊಡಕ್ಕೆ ಬರೋದಿಲ್ಲ ಅಂತ ಹೇಳಿ ನಕಾರ ವ್ಯಕ್ತಪಡಿಸಿದೆ ಹೈಕೋರ್ಟ್. ಸೊ ಹಾಗಾಗಿ ಅವ್ರಿಗೆ ಸದ್ಯಕ್ಕೀಗ ಒಂದು ಕಡೆ ಕೋಕಾ ಕಾಯ್ದೆ ಅಪ್ಲೈ ಆಗೋದಿಲ್ಲ ಅನ್ನುವಂಥದ್ದು ಒಂದು ಮಾತ್ರ ಬಿಟ್ಟರೆ ಈ ಪ್ರಕರಣದಲ್ಲಿ ಅವ್ರನ್ನ ಅರೆಸ್ಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಯಾಕಂದ್ರೆ ಈಗ ನಿರೀಕ್ಷಣಾ ಜಾಮೀನು ಕೊಡೋದಕ್ಕೆ ನಿರಾಕರಿಸಿದೆ ಹೈಕೋರ್ಟ್. ಏನಿದ್ರು ಅವರು ಕೆಳ ನ್ಯಾಯಾಲಯದಲ್ಲೇನೆ ಎಲ್ಲಿ ವಿಚಾರಣೆ ನಡೀತಾ ಇದೆ ಆ ವಿಚಾರಣಾ ಕೋರ್ಟ್ನಲ್ಲೇನೆ ಅವರು ಬೇಲ್ಗಾಗಿ ನಿರೀಕ್ಷಣಾ ಬೇಲ್ಗಾಗಿ ಅರ್ಜಿಯನ್ನು ಹಾಕೋಬೇಕಾಗತ್ತೆ. ಹೈಕಮಾಂಡ್ ಆದೇಶದಿಂದ ಬಂಧನದ ಭೀತಿಯಲ್ಲಿ ಈಗ ಬೈರತಿ ಬಸವರಾಜ್ ಇದ್ದಾರೆ. ಆದರೆ ಉಳಿದ ಆರೋಪಿಗಳಿಗೆ ಜಾಮೀನು ಸಿಗುವ ಸಾಧ್ಯತೆಯೂ ಕೂಡ ಇದೆ. ಈಗ ಕೋಕಾ ಕಾಯ್ದೆ ಅನ್ವಯಿಸಿರುವುದು ರದ್ದಾಗಿರುವ ಹಿನ್ನೆಲೆಯಲ್ಲಿ, ಅಂದ್ರೆ ಅನ್ವಯಿಸೋದಿಲ್ಲ ಅಂತ ಹೇಳಿರೋದ್ರಿಂದ ಜೈಲಿನಲ್ಲಿರುವಂತಹ ಆರೋಪಿಗಳಿಗೆ ಬಹುಶಃ ಈಗ ಜಾಮೀನು ಸಿಗೋ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರ್ತಾ ಇವೆ. ಈಗ ಜಾಮೀನು ಸಿಗುವ ಸಾಧ್ಯತೆ ಇದೆ. ಜೊತೆಗೆ ಆರೋಪ ಪಟ್ಟಿ ದಾಖಲಾಗಿಲ್ಲದಿರುವುದರಿಂದನೂ ಕೂಡ ಅವರಿಗೆ ಬೇಲ್ ಕೊಡಬಹುದು, ಆ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ಬಸವರಾಜ್ ಅವರು ಈಗ ನಿರೀಕ್ಷಣಾ ಜಾಮೀನನ್ನು ಅವರೇನಿದ್ರು ಕೂಡ ವಿಚಾರಣಾ ನ್ಯಾಯಾಲಯದಲ್ಲಿ ಹಾಕೋಬೇಕಾಗತ್ತೆ. ಅಲ್ಲಿ ಏನಾದರೂ ಅವರಿಗೆ ಬಂಧನದ ಭೀತಿಯಿಂದ ಮುಕ್ತಿ ಸಿಗುತ್ತಾ ಅನ್ನುವಂಥದ್ದನ್ನು ಮುಂದಿನ ಹಂತಗಳಲ್ಲಿ ನೋಡಬೇಕು. ಬಟ್ ಅದಕ್ಕಿಂತ ಮುಂಚೆನೇ ಏನಾದರೂ ಅವ್ರನ್ನ ಬಸವರಾಜ್ ಅವರನ್ನ ವಶಕ್ಕೆ ಪಡೆದು ಮತ್ತೆ ವಿಚಾರಣೆಯನ್ನು ನಡೆಸುವಂಥ ಸಾಧ್ಯತೆಗಳಿರುತ್ತಾ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿಗೆ ಬಂಧನದ ಭೀತಿ ಎದುರಾಗಿದೆ. ಬೇಲ್ ರದ್ದು ಬೆನ್ನಲ್ಲೇ ಬೆಳಗಾವಿ ತೊರೆದಿದ್ದಾರೆ ಭೈರತಿ ಬಸವರಾಜ್. 2 ದಿನ ಮೊದಲೇ ಬೆಳಗಾವಿಯನ್ನ ತೊರೆದಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯ ಸಿಗ್ತಾ ಇದೆ. ನೋಡಿ, ಭೈರತಿ ಬಸವರಾಜ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನನ್ನ ಸಲ್ಲಿಸಿದ್ರು. ಆದ್ರೆ ಅದು ಇವಾಗ ಹೈಕೋರ್ಟ್ ರದ್ದುಗೊಳಿಸಿದೆ. ಹೀಗಾಗಿ ಯಾವ ಸಂದರ್ಭದಲ್ಲೂ ಕೂಡ ಅವರು ಅರೆಸ್ಟ್ ಆಗುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಹೀಗಾಗಿ ಈ ಮಧ್ಯದಲ್ಲಿ ಬೆಳಗಾವಿಯಲ್ಲಿ ಇದ್ದಂತಹ ಭೈರತಿ ಬಸವರಾಜ್ ಅವರು 2 ದಿನದ ಹಿಂದಿಗೆ ತೆರಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಒಂದು ಕಡೆ ಬಿಕ್ಲು ಶಿವ ಕೇಸ್ಗೆ ಸಂಬಂಧಪಟ್ಟಂತೆ ಕೋಕಾ ಕಾಯ್ದೆ ಅನ್ವಯ ಆಗೋದಿಲ್ಲ ಅಂತ ಹೇಳಿ ಹೈಕೋರ್ಟ್ ಹೇಳಿದ್ದು, ನಿರೀಕ್ಷಣಾ ಜಾಮೀನನ್ನ ಕೂಡ ರದ್ದುಗೊಳಿಸಲಾಗಿದೆ. ಈಗ 2 ದಿನದಿಂದ ಬೆಳಗಾವಿಯನ್ನ ತೊರೆದಿದ್ದಾರೆ ಭೈರತಿ ಬಸವರಾಜ್ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಸದ್ಯ ಯಾವ ರೀತಿ ಪ್ರೋಸೆಸ್ ನಡೆಯುತ್ತೆ ಪ್ರಸನ್ನ? ಒಂದು, ಬೈರತಿ ಬಸವರಾಜ್ ಅವರಿಗೆ ಇದೀಗ ಕಾನೂನಿನ ಸಂಕಷ್ಟ ಎದುರಾಗಿರುವಂಥದ್ದು ಅತ್ಯಂತ ಸ್ಪಷ್ಟವಾಗಿದೆ. ಕಳೆದ ಕೆಲ ತಿಂಗಳ ಹಿಂದೆ ಬಿಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಅವರ ಹೆಸರು ಕೇಳಿ ಬಂದಿತ್ತು. ಅವತ್ತು ಕೂಡ ಪೊಲೀಸರು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು. ಆದರೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದಂಥ ಬೈರತಿ ಬಸವರಾಜ್ ಅವರು ನ್ಯಾಯಾಲಯದ ಮುಂದೆ ಹೋಗಿದ್ರು. ಆದರೆ ಹೈಕೋರ್ಟ್ ಇದೀಗ ನಿರೀಕ್ಷಣಾ ಜಾಮೀನು ನೀಡೋದಕ್ಕೆ ನಿರಾಕರಿಸಿದೆ. ಆ ಮೂಲಕ ಎಲ್ಲೋ ಒಂದು ಕಡೆ ಬಂಧನದ ಭೀತಿಯಲ್ಲಿ ಬೈರತಿ ಬಸವರಾಜ್ ಇದ್ದಂತೆ ಕಾಣಿಸ್ತಾ ಇದೆ. ಕಳೆದ 2 ವಾರಗಳಿಂದ ವಿಧಾನಸಭೆಯ ಅಧಿವೇಶನ ನಡೀತಾ ಇದೆ. ಮೊದಲ ವಾರದಲ್ಲಿ ಸಂಪೂರ್ಣವಾಗಿ ಬೆಳಗಾವಿಯಲ್ಲೇ ಬೈರತಿ ಬಸವರಾಜ್ ಅವರು ಇದ್ರು. ಆದರೆ ಕಳೆದ 2 ದಿನಗಳ ಹಿಂದೆ ಕೋರ್ಟ್ನಲ್ಲಿ ವಿಚಾರಣೆ ಬರುತ್ತೆ ಅನ್ನುವಂತಹ ಮಾಹಿತಿ ಇದ್ದಂತಹ ಹಿನ್ನೆಲೆಯಲ್ಲಿ ಬೈರತಿ ಬಸವರಾಜ್ ಅವರು ಬೆಳಗಾವಿಯಿಂದ 2 ದಿನಗಳ ಮೊದಲೆಯೇ ಹೊರಟಿದ್ದಾರೆ. ಬಹುತೇಕ ಬೆಂಗಳೂರಲ್ಲಿ ಎಲ್ಲಿದ್ದಾರೆ ಅನ್ನೋ ಬಗ್ಗೆ ಒಂದು ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ಆದರೆ ಬೆಳಗಾವಿಯಲ್ಲಿ ಇದ್ದಂತಹ ಸಂಪೂರ್ಣ ಸಂದರ್ಭದಲ್ಲೂ ಕೂಡ ಅವರು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಜೊತೆಗೆ ಇದ್ದಂಥದ್ದು ನಮಗೆ ಕಂಡು ಬರ್ತಾ ಇತ್ತು. ಆದರೆ ಕಳೆದ 2 ದಿನಗಳಿಂದ ನಿರಂತರವಾಗಿ ಅವರು ಬೆಳಗಾವಿ ಇಲ್ಲ ಅನ್ನುವಂತಹ ಮಾಹಿತಿ ಸ್ಪಷ್ಟವಾಗಿ ಸಿಗ್ತಾ ಇದೆ. ಇದೀಗ ಸಂಪೂರ್ಣವಾಗಿ ಕೋರ್ಟ್ ಜಾಮೀನು ನೀಡೋದಕ್ಕೆ ನಿರಾಕರಿಸಿರುವಂತಹ ಹಿನ್ನೆಲೆಯಲ್ಲಿ ಬೈರತಿ ಬಸವರಾಜ್ ಅವರಿಗೆ ಕಾನೂನು ಕುಣಿಕೆ ಸಂಕಷ್ಟ ಎದುರಾಗಿದೆ. ಅವರು ಬಂಧನದ ಭೀತಿಯಲ್ಲಿದ್ದಾರೆ. ಬಹುತೇಕ ಅಧಿವೇಶನ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಪ್ರೊಸೆಸ್ಗೆ ಮುಂದಾಗಬೇಕು ಪೊಲೀಸರು ಅಂದರೂ ಕೂಡ ಸ್ಪೀಕರ್ ಅವರ ಅನುಮತಿಯನ್ನ ಪಡಬೇಕಾಗುತ್ತೆ. ಹೀಗಾಗಿ ಇವತ್ತು ನಿರೀಕ್ಷಣಾ ಜಾಮೀನು ರದ್ದಾದಂತಹ ಹಿನ್ನೆಲೆಯಲ್ಲಿ, ನಿರಾಕರಿಸಲ್ಪಟ್ಟಂತಹ ಹಿನ್ನೆಲೆಯಲ್ಲಿ ಇವತ್ತೇ ಸ್ಪೀಕರ್ ಅವ್ರನ್ನ ಪೊಲೀಸರು ಬಂದು ಅನುಮತಿಯನ್ನ, ಅವರ ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕ್ರಿಯೆಗಳನ್ನ ಮುಂದುವರಿಸೋದಕ್ಕೆ ಅನುಮತಿಯನ್ನ ಪಡ್ಕೊಳ್ತಾರ ಅನ್ನುವಂತಹ ಪ್ರಶ್ನೆಗಳು ಎದ್ದಿದ್ದಾವೆ. ಇವತ್ತು ಮಧ್ಯಾಹ್ನದ ವೇಳೆಗೆ, ಅಂದ್ರೆ ಸಂಜೆ 4-4:30 ವೇಳೆಗೆ ಅಧಿವೇಶನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯಾಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಅದಾದ ಬಳಿಕ ಬಂಧನ ಆಗುವಂತಹ ಪ್ರಕ್ರಿಯೆಗಳೇನಾದ್ರೂ ಪ್ರಾರಂಭವನ್ನ ಪೊಲೀಸರು ಮಾಡ್ತಾರ ಅನ್ನುವಂಥದ್ದು ಇದೀಗ ಸಾಕಷ್ಟು ಪ್ರಶ್ನೆಗಳನ್ನ ಮತ್ತು ಕುತೂಹಲವನ್ನ ಮೂಡಿಸ್ತಾ ಇದೆ. ಆದ್ರೆ ಸದ್ಯಕ್ಕಂತೂ ಬೈರತಿ ಬಸವರಾಜ್ ಅವರು ಬೆಳಗಾವಿಯಲ್ಲಿ ಇಲ್ಲ ಅನ್ನುವಂಥದ್ದು ಖಚಿತವಾದಂತಹ ಮಾಹಿತಿ. ಹೀಗಾಗಿ ಪೊಲೀಸರು ನಿರೀಕ್ಷಣಾ ಜಾಮೀನು ನಿರಾಕರಿಸಲ್ಪಟ್ಟಂತಹ ಹಿನ್ನೆಲೆಯಲ್ಲಿ ಬೈರತಿ ಬಸವರಾಜ್ ಅವರ ಹುಡುಕಾಟಕ್ಕೂ ಕೂಡ ಮುಂದಾಗುವಂತಹ ಸಾಧ್ಯತೆಗಳಿದ್ದಾವೆ. ಓಕೆ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.